ಸ್ನೇಹಿತರೆ ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಮೊದಲ ಹಂತದಲ್ಲಿ ತನ್ನ ಸಂಪುಟದಲ್ಲಿ ಯಾರಿರಬೇಕು ಯಾರಿರಬಾರದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಂಡು ಈಗಾಗಲೇ 13 ಜನ ಸಂಪುಟ ಸಹೋದ್ಯೋಗಿಗಳನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಸಚಿವರ ಆಯ್ಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಏನು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಹಾಗಾದರೆ ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಅವ್ರಿಗೆ ಬೇಕಾಗಿರುವಂತಹ ಸಚಿವರನ್ನು ಆಯ್ಕೆ ಮಾಡಿಕೊಂಡ್ರಾ, ಅವ್ರಿಗೆ ಬೇಕಾಗಿರುವಂಥ ಶಾಸಕರನ್ನೇ ಸಚಿವರನ್ನಾಗಿ ನೇಮಕ ಮಾಡಿಕೊಂಡಿದ್ದಾರಾ, ಅಥವಾ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಅಥವಾ ಅವರ ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆ ಸಿಕ್ಕಿದೆ? ಕೇವಲ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದಂಥ ಕಾರಣಕ್ಕಾಗಿ ತನ್ನ ಆಪ್ತರನ್ನು ಅವರು ಸಚಿವರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತಾ? ಇನ್ನೂ 18 ಸಚಿವರನ್ನು ಅವರು ನೇಮಕ ಮಾಡ್ಕೊಳ್ಬೋದು. ಇನ್ನೇನು ಈ ಒಂದು ಪರಿಷತ್ನ ಚುನಾವಣೆ ಮುಗಿದ ಬಳಿಕ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ, ಅಂದರೆ ಸಂಪುಟ ವಿಸ್ತರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ತನ್ನ ಆಪ್ತರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಕೇವಲ ಡಿ.ಕೆ. ಶಿವಕುಮಾರ್ ಅವರ ಆಪ್ತರಿಗೆ ಮಾತ್ರ ಅವಕಾಶ ಸಿಗತ್ತಾ? ಸಿದ್ದರಾಮಯ್ಯನವರ ಆಪ್ತರು ಅಥವಾ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ದಂಥವ್ರಿಗೆ ಎರಡನೇ ಹಂತದಲ್ಲಿ ಸಚಿವರನ್ನಾಗಿ ನೇಮಕ ಮಾಡಲಾಗುತ್ತಲ್ಲ, ಆ ಸಂದರ್ಭದಲ್ಲಿಯೂ ಅವಕಾಶ ಸಿಗೋದಿಲ್ವಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಏನು? ಸಿಎಂ ಆಗಿ ಆಯ್ಕೆ ಮಾಡಿದ ಬಳಿಕ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಸಲಹೆಯನ್ನು ಕೊಟ್ಟಿದೆ, ಅದೆಲ್ಲವನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ನನಗೆ ಸಿಎಂ ಮಾಡಿ ಅನ್ನುವಂಥ ರೀತಿಯಲ್ಲಿ ದಂಬಾಲನ್ನು ಬಿದ್ದಿದ್ರು, ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರು. ಹೈಕಮಾಂಡ್ ಈಗ ಡಿ.ಕೆ. ಶಿವಕುಮಾರ್ ಅವರನ್ನು ಸಿಎಂ ಮಾಡಿದ್ದಾರೆ. ಸಿಎಂ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಈಗಾಗಲೇ ಆಡಳಿತದಲ್ಲಿ ಒಂದಿಷ್ಟು ಹೊಸರೂಪದ ಆಡಳಿತ ಶೈಲಿಯನ್ನು ಮಾಡ್ತೇನೆ, ಜೊತೆಗೆ ಹೊಸಬರಿಗೆ ಅವಕಾಶವನ್ನು ಕೊಡ್ತೇನೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಮಾತನಾಡ್ತಾ ಇದ್ದಾರೆ. 2028 ಚುನಾವಣೆಯನ್ನು ಕೂಡ ಈಗಲೇ ಅವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ದೆಹಲಿಯ ಪ್ರವಾಸಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ತೆರಳಿದ್ರು. ಅಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಹಾಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ, ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವಂಥದ್ದು ಮೊದಲ ಸವಾಲು ಏನಂತಂದರೆ ಸಂಪುಟವನ್ನು ವಿಸ್ತರಣೆ ಮಾಡೋದು. ಸಂಪುಟದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿದೆ. ಅದಕ್ಕೆ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ. ಆಕಾಂಕ್ಷಿಗಳ ಪಟ್ಟಿ ಯಾವ ರೀತಿಯಾಗಿದೆ ಅಂತಂದರೆ, ಕಾಂಗ್ರೆಸ್ನಲ್ಲಿರುವಂತಹ 50 MLAಗಳು, ಸದ್ಯಕ್ಕೆ 50 MLAಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳು. ಅವರೆಲ್ಲರೂ ಬಾಯ್ಬಿಟ್ಟು ಹೇಳ್ತಾ ಇರುವಂಥವ್ರು, ಪಕ್ಷ ಕೊಟ್ಟರೆ ನಾವು ನಿಭಾಯಿಸ್ತೇವೆ ಅನ್ನುವಂಥವ್ರ ಸಂಖ್ಯೆ ಇನ್ನಷ್ಟು ಇರಬಹುದು. ಅಂದರೆ ಒತ್ತಡ ಹೇರ್ತಿರುವಂಥವ್ರ ಸಂಖ್ಯೆ 50 ಇದೆ ಅಂತ ಅಂದ್ಕೊಳ್ಬೋದು. ಅಂದರೆ ಅಷ್ಟರ ಮಟ್ಟಿಗೆ ಸಚಿವ ಸ್ಥಾನಕ್ಕಾಗಿ ಎಲ್ಲಿಲ್ಲದ ಪ್ರಯತ್ನಗಳನ್ನ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರು ಇರ್ಬೋದು, ಮೊದಲ ಬಾರಿ ಗೆದ್ದಂಥವ್ರು ಮಾಡ್ತಾ ಇದ್ದಾರೆ, MLCಗಳು ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ವ್ಯವಸ್ಥೆ ಕಾಂಗ್ರೆಸ್ನಲ್ಲಿದೆ. ಹಾಗಾದರೆ ಕೇವಲ 18ರಿಂದ 20 ಜನರನ್ನು ಮಾತ್ರ ನೇಮಕ ಮಾಡಿಕೊಳ್ಳುವಂಥ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಯಾರನ್ನು ಆಯ್ಕೆ ಮಾಡ್ಕೊಳ್ಬೇಕು, ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಹೇಗಿರುತ್ತೆ ಅನ್ನುವಂಥದ್ದು ಸಹಜವಾಗಿರುವಂಥ ಕುತೂಹಲ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಕೊಟ್ಟಿದೆ. ಆಡಳಿತವನ್ನು ಮಾಡಿ ಸಚಿವರನ್ನಾಗಿ ನಾವು ನೇಮಕ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಅವ್ರಿಗೊಂದು ನಿರ್ದೇಶನವನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸ್ಪಷ್ಟವಾಗಿದೆ, ನಿಮಗೆ ಯಾರು ಸಮರ್ಥರು ಅನ್ನುವಂಥ ರೀತಿಯಲ್ಲಿ ಅನ್ನಿಸ್ತಾರೋ ಅವರ ಪಟ್ಟಿಯನ್ನು ಕಳಿಸ್ಕೊಡಿ. ನಾವು ಆ ಒಂದು ಪಟ್ಟಿಯನ್ನು ನೋಡಿ ಯಾರನ್ನು ನೇಮಕ ಮಾಡಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಮ್ಮ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಯಾರನ್ನು ನಾವು ಸಚಿವರನ್ನಾಗಿ ನೇಮಕ ಮಾಡ್ತೇವೋ ಅವರೊಂದಿಗೆ ನೀವು ಸಂಪುಟದಲ್ಲಿ ಉತ್ತಮವಾಗಿರುವಂಥ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು. ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯನವರು ನಿಮಗೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಈಗ ಅವರು ಮಾಜಿ ಆಗಿದ್ದಿರ್ಬೋದು, ಆದರೆ ಅವರ ವಿಶ್ವಾಸವನ್ನು ನೀವು ಗಳಿಸಬೇಕು. 2028 ಚುನಾವಣೆಗೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷಕ್ಕಿದೆ. ಜೊತೆಗೆ ಅವರ ಅಭಿಪ್ರಾಯವನ್ನು ಕೂಡ ನಾವು ತೆಗೆದುಕೊಂಡು ಸಚಿವರನ್ನು ಆಯ್ಕೆ ಮಾಡ್ತೇವೆ. ನೀವು ಯಾವುದೇ ಕಾರಣಕ್ಕೂ ಅದನ್ನು ಪ್ರಶ್ನೆ ಮಾಡುವಂಥ ಅಥವಾ ಅದನ್ನು ವಿರೋಧಿಸುವಂಥ ಕೆಲಸಗಳನ್ನು ಮಾಡಬಾರ್ದು. ಸಂಪುಟದಲ್ಲಿ ಎಲ್ಲ ಸಚಿವರನ್ನು ನೇಮಕ ಮಾಡಿದ ಬಳಿಕ ಎಲ್ಲರನ್ನೂ ಕೂಡ ನೀವು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನುವಂಥ ಸ್ಪಷ್ಟವಾಗಿರುವಂಥ ನಿರ್ದೇಶನವನ್ನು ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಅವರ ಆಪ್ತರನ್ನು ಮಾತ್ರ ಸಂಪುಟದಲ್ಲಿ ಸೇರಿಸ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳಿದ್ದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಈ ರೀತಿಯ ಸ್ಪಷ್ಟವಾಗಿರುವಂಥ ನಿಲುವನ್ನು ಹೊಂದಿದೆ ಅನ್ನುವಂಥದ್ದು AICC ಮೂಲಗಳಿಂದ ಗೊತ್ತಾಗ್ತಾ ಇದೆ. ಜೊತೆಗೆ ಇದು ಕಾಂಗ್ರೆಸ್ನ ಮುಂದಿನ ಚುನಾವಣೆಯ ದೃಷ್ಟಿಕೋನದಲ್ಲಿ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ ಆಲೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಅಂದರೆ ಚುನಾವಣೆಯನ್ನೇ ಮಾನದಂಡವಾಗಿಟ್ಕೊಂಡು ಕಾಂಗ್ರೆಸ್ ಆಲೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ.
ಕೊಟ್ಟ ಮಾತಿನಂತೆ, ಜೊತೆಗೆ ನೀವು ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ದುಡಿದಿದ್ದೀರಿ, ಎಲ್ಲ ತ್ಯಾಗವನ್ನು ಮಾಡಿದ್ದೀರಿ, ಆ ಕಾರಣಕ್ಕಾಗಿ ನಿಮಗೆ ನಾವು CM ಮಾಡಿದ್ದೇವೆ, CM ಆಗಿ ನೀವು ರಾಜ್ಯದ ಆಡಳಿತವನ್ನು ಮಾಡಬೇಕು, ಇಂತಿಂಥವರನ್ನೇ ನೀವು ಸಚಿವರನ್ನಾಗಿ ನೇಮಕ ಮಾಡ್ಕೊಳ್ಬೇಕು ಅಂತಂದರೆ ಆಗೋದಿಲ್ಲ. ನೀವು ಕೊಡುವಂತಹ ಪಟ್ಟಿ ಏನಿದೆಯಲ್ಲ, ಶಾಸಕರ ಲಿಸ್ಟ್ ಏನಿದೆಯಲ್ಲ, ಅದರಲ್ಲೂ ಅರ್ಹರಿರ್ತಕ್ಕಂಥವರಿಗೆ ನಾವು ಮನ್ನಣೆ ಕೊಡ್ತೇವೆ. ಯಾರು ಅರ್ಹರಿದ್ದಾರೋ ಅವರನ್ನು ನಾವು ನೇಮಕ ಮಾಡ್ತೇವೆ. ಅದು ನೀವು ಕೊಟ್ಟಿದ್ದಿರ್ಬೋದು, ಅಥವಾ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಪಟ್ಟಿ ಇರ್ಬೋದು, ಅಥವಾ ಹೈಕಮಾಂಡ್ ನಾಯಕರು ನಾವೇ ಒಂದಿಷ್ಟು ಅಲ್ಲಿ ವಾಸ್ತವಾಂಶವನ್ನು ತಿಳಿದುಕೊಂಡು ಯಾರನ್ನು ಮಾಡಿದ್ರೆ ಸೂಕ್ತ ಅಂತ ಅಂದ್ಕೊಂಡು ನಾವು ಒಂದಿಷ್ಟು ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ. ಅದೆಲ್ಲದರ ಆಧಾರದ ಮೇಲೆ ಸಂಪುಟದಲ್ಲಿ ಯಾರಿರಬೇಕು ಯಾರಿರಬಾರ್ದು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೇವೆ. ಅವರನ್ನು ಒಳಗೊಂಡಂತೆ ಸರ್ಕಾರವನ್ನು ನೀವು ನಡೆಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಈ ಒಂದು ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿತ್ತು. ಸಿದ್ದರಾಮಯ್ಯನವರ ಕಾಲದಲ್ಲಿ ಇರ್ತಕ್ಕಂಥವರು ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರು, ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂಥವರು, ಇವರೆಲ್ಲರನ್ನ DK ಶಿವಕುಮಾರ್ ಕೈಬಿಟ್ಟು ಅವರ ಆಪ್ತರನ್ನು ಮಾತ್ರ ಸೇರಿಸ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳಿತ್ತು. ಆದರೆ ಅದು ಮೊದಲ ಹಂತದ ಸಚಿವರ ನೇಮಕ ಆದಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು DK ಶಿವಕುಮಾರ್ ಅವರ ಒಬ್ಬರದೇ ಅಭಿಪ್ರಾಯಕ್ಕೆ ಇಲ್ಲಿ ಮನ್ನಣೆ ಸಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆಂದರೆ ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಹಾಗೆ KJ ಜಾರ್ಜ್ ಸೇರಿದಂತೆ ಅನೇಕರು, ಮುನಿಯಪ್ಪ, ಇವರೆಲ್ಲರೂ ಕೂಡ ಸಚಿವರಾಗಿದ್ದಾರೆ. ಅವರೆಲ್ಲರ ಆಯ್ಕೆಗಳನ್ನು ನೋಡಿದ್ರೆ ಹೈಕಮಾಂಡ್ ತಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಗೊತ್ತಾಗ್ತಾ ಇತ್ತು. ಈಗ ಎರಡನೇ ಹಂತದಲ್ಲಿ ಸಚಿವರನ್ನು ನೇಮಕ ಮಾಡುವಂಥ ಸಂದರ್ಭದಲ್ಲಿಯೂ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಸ್ಪಷ್ಟವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. DK ಶಿವಕುಮಾರ್ ಅಭಿಪ್ರಾಯ ಇರ್ಬೋದು, ಸಿದ್ದರಾಮಯ್ಯನವರ ಅಭಿಪ್ರಾಯ ಇರ್ಬೋದು, ಹಾಗೆ ಪಕ್ಷದ ಉಸ್ತುವಾರಿಯಾಗಿರುವಂತಹ ಅಂದರೆ ಕರ್ನಾಟಕದ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಅವರ ಅಭಿಪ್ರಾಯ ಇರ್ಬೋದು, ಇದೆಲ್ಲವನ್ನ ಅಳೆದು ತೂಗಿ ಯಾರು ಅರ್ಹರಿದ್ದಾರೋ ಅವರನ್ನು ನೇಮಕ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ಒಂದು ನಿರ್ಧಾರವನ್ನು CM DK ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸವನ್ನು ಮಾಡಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.